ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಿಚನ್. ಇವತ್ತು ನನ್ನ ಅಡುಗೆ ಮನೆಯಲ್ಲಿ ಹೆಲ್ತಿ ಬ್ರೇಕ್ಫಾಸ್ಟ್ ಆಗಿರೋ ಓವರ್ನೈಟ್ ಓಟ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓವರ್ನೈಟ್ ಓಟ್ಸ್ನ ತಿನ್ನೋದ್ರಿಂದ ಆಗೋ ಪ್ರಯೋಜನಗಳನ್ನ ಏನು ಅಂತ ನೋಡೋದಾದರೆ, ಇದು ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆಯದು. ಹಾಗೆ ಓಟ್ಸ್ನಲ್ಲಿ ಹೆಚ್ಚು ಫೈಬರ್ ಇರುತ್ತೆ, ಹಾಗಾಗಿ ಇದು ಜೀರ್ಣಕ್ರಿಯೆ ಹಾಗೂ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಓಟ್ಸ್, ನಟ್ಸ್, ಸೀಡ್ಸ್ ಹಾಗೆ ಫ್ರೂಟ್ಸ್ ಹಾಕೋದ್ರಿಂದ ಎಲ್ಲ ನ್ಯೂಟ್ರಿಯೆಂಟ್ಸು ನಮಗೆ ಒಂದೇ ಮೀಲಲ್ಲಿ ಕೂಡ ಸಿಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡೋಣ ಬನ್ನಿ. 4 ಬಾದಾಮಿನ ತೊಗೊಂಡಿದ್ದೀನಿ, 4 ಗೋಡಂಬಿ ಹಾಗೂ 2 ವಾಲ್ನಟ್ಸ್ ತೊಗೊಂಡಿದ್ದೀನಿ, 1 ಒಣ ಖರ್ಜೂರ, 1 ಹಸಿ ಖರ್ಜೂರ ಹಾಗೂ ಅರ್ಧ ಅಂಜೂರನ ತೊಗೊಂಡಿದ್ದೀನಿ. ಮತ್ತು ಬ್ಲೂಬೆರಿ ಅಥವಾ ರಾಸ್ಬೆರೀಸ್ ಇದ್ದರೆ ಅದನ್ನು 5ರಿಂದ 6 ತೊಗೋಬೋದಾಗಿದೆ. ಹಾಗೆ ಸೀಡ್ಸ್ಗಳು ನಮ್ಮ ಹತ್ರ ಫ್ಲ್ಯಾಕ್ಸ್ ಸೀಡ್ಸ್, ಮೆಲನ್ ಹಾಗೆ ವಾಟರ್ಮೆಲನ್ ಸೀಡ್ಸ್ ಇದ್ದರೆ ಕೂಡ ಇದನ್ನು ನಾವು ಸ್ವಲ್ಪ ಹಾಕ್ಕೋಬೋದಾಗಿದೆ. ಮತ್ತು 1 ಕಪ್ ಓಟ್ಸ್ ತೊಗೊಂಡಿದ್ದೀನಿ, 1 ಕಪ್ ಮಿಲ್ಕ್ ತೊಗೊಂಡಿದ್ದೀನಿ, ಹಾಗೆ ಪೀನಟ್ ಬಟರ್ ಮತ್ತು ಚಿಯಾ ಸೀಡ್ಸ್ನ ಕೂಡ ನಾನು ಎತ್ತಿ ಇಟ್ಕೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ ಓವರ್ನೈಟ್ ಓಟ್ಸ್ನ ಮಾಡೋದಕ್ಕೆ. ಈಗ ಒಂದು ಗ್ಲಾಸ್ ಬೌಲ್ನ ತೊಗೋತಾ ಇದ್ದೀನಿ. ಬಾಕ್ಸ್ ಕೂಡ ತೊಗೋಬೋದು, ಯಾಕಂದರೆ ಇದನ್ನು ಕ್ಲೋಸ್ ಮಾಡಿ ನಾವು ಇಡ್ತೀವಲ್ಲ, ಅದಕ್ಕಾಗಿ. ಇದಕ್ಕೆ ಫಸ್ಟ್ ನಾನು 1 ಕಪ್ ಓಟ್ಸ್ನ ಹಾಕ್ಕೊಂಡೆ. ಅದಕ್ಕೆ ಎಲ್ಲ ನಟ್ಸ್ಗಳನ್ನ ಫಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಗೋಡಂಬಿ, ಬಾದಾಮಿ ಹಾಗೆ ವಾಲ್ನಟ್ಸ್ ಮತ್ತು ಒಣ ಖರ್ಜೂರ, ಹಸಿ ಖರ್ಜೂರ. ಇದನ್ನು ನಾವು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೆ ಹೇಗಿದೆ ಹಾಗೆ ಕೂಡ ಹಾಕ್ಕೋಬೋದು. ಸೊ ಚಿಕ್ಕದಾಗಿ ಇಷ್ಟಪಡೋರು ಇದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಎಲ್ಲ ಥರದ ಸೀಡ್ಸ್ಗಳನ್ನ 1ರಿಂದ 2 ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಚಿಯಾ ಸೀಡ್ಸ್ಗಳನ್ನ ಕೂಡ ಹಾಕೋತಾ ಇದ್ದೀನಿ. ಇದು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು ಚಿಯಾ ಸೀಡ್ಸ್ನ. ಅದಾದಮೇಲೆ ಹಾಲು ಎಷ್ಟು ಹಾಕೋಬೇಕು ಅಂದರೆ, ಇದು ಮುಳುಗುವಷ್ಟು ಹಾಲನ್ನ ಹಾಕೋಬೇಕಾಗತ್ತೆ. ಯಾಕಂದರೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಡ್ತೀವಿ, ಸೊ ಇದು ಊದುತ್ತೆ. ಸೊ ಹಾಕಿರೋ ಹಾಲೆಲ್ಲ ಅದು ಹೀರ್ಕೊಳ್ಳುತ್ತೆ ಓಟ್ಸು. ಅದಕ್ಕಾಗಿ ಎಷ್ಟು ಮುಳುಗುತ್ತೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಒಳ್ಳೆಯದು. ಸೊ ಹೀಗೆ ಹಾಲನ್ನು ಹಾಕಿದ್ಮೇಲೆ ನಾವು ಒಂದು 1/2 ಸ್ಪೂನ್ ಆಫ್ ಪೀನಟ್ ಬಟರ್ನ ಹಾಕೋಬೋದು. ಇದು ಒಂದು ರುಚಿ ಕೂಡ ಹೆಚ್ಚಿಸುತ್ತೆ. ಹಾಗೆ ಪೀನಟ್ ಬಟರಲ್ಲಿ ಕೆಲವು ಆರೋಗ್ಯಕ್ಕೆ ಒಳ್ಳೆ ಆಗುವಂಥ ಅಂಶಗಳಿರೋದ್ರಿಂದ ಅದಕ್ಕೆ ಕೂಡ ಒಳ್ಳೆಯದು. ಸೊ ಪೀನಟ್ ಬಟರ್ನ ಹಾಕ್ಕೊಂಡು ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಇನ್ನೂ ಚೆನ್ನಾಗಿ ಹಾಲನ್ನ ಹಾಕ್ಕೊಂಡು ಇದನ್ನು ಏರ್ ಟೈಟ್ ಕಂಟೈನರ್ ಆಗಿರೋ ಒಂದು ಟಪ್ಪರ್ವೇರ್ ಗ್ಲಾಸ್ ಬಾಕ್ಸಲ್ಲಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಇದನ್ನು ಓವರ್ನೈಟ್ ಇಡಬೇಕಾಗುತ್ತೆ. ನೈಟ್ ಒಂದು 9 ಇಲ್ಲ 10 ಗಂಟೆಗೆ ಇದನ್ನು ನೀವು ಮಾಡ್ಕೊಂಡು ಮಲಗೋದಕ್ಕಿಂತ ಮುಂಚೆ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ನಾವು ಇದನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಾಗಿದೆ, ಎಷ್ಟು ಹಾಲನ್ನ ಹಾಕ್ಕೊಂಡಿದ್ದೆ. ಸೊ ಎಲ್ಲ ಕೂಡ ಚೆನ್ನಾಗಿ ಹೀರ್ಕೊಂಡಿದೆ, ಓಟ್ಸ್ ಆಗಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಲಿ. ನೀವು ನೋಡ್ತಾ ಇರ್ಬೋದು, ಇಷ್ಟೇ ಹಾಲು ಮೇಲೆ ತೇಲಾಡ್ತಾ ಇರೋದು. ಬೇಕಾದರೆ ಇನ್ನೊಂದು ಸ್ವಲ್ಪ ಮಿಲ್ಕ್ನ ನಾವು ಆ್ಯಡ್ ಮಾಡ್ಕೋಬೋದು. ಈ ಸ್ಟೆಪ್ ಆದಮೇಲೆ ಓಟ್ಸನ್ನು ಸ್ವಲ್ಪ ವಾರ್ಮ್ ಆಗಿ ಬಿಸಿಯಾಗಿ ತಿನ್ನೋಕ್ಕೆ ಇಷ್ಟಪಡೋರು ಓವೆನಲ್ಲಿ ಒಂದು 30 ಸೆಕೆಂಡ್ಸ್ ಇದನ್ನು ಇಟ್ಟು ನಾವು ತಿನ್ಬೋದು. ನನಗೆ ಕೋಲ್ಡೇ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇದರಲ್ಲಿ ಓವನಲ್ಲಿ ಇಡ್ತಾ ಇಲ್ಲ. ಇದ್ರ ಮೇಲ್ಗಡೆ ಫ್ರೆಶ್ ಫ್ರೂಟ್ಸ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಫ್ರೂಟ್ಸ್ ಬಂದು ಬನಾನಾ ಹಾಗೂ ಸ್ಟ್ರಾಬೆರಿ. ಸೊ ಬನಾನಾ ಹಾಗೂ ಸ್ಟ್ರಾಬೆರಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಲ್ಲದೆ ನಾವು ಆ್ಯಪಲ್ಸ್ ಆಗಲಿ, ಪೀಚಸ್, ಪೇರ್ಸ್ ಅಥವಾ ಯಾವುದೇ ಟ್ರಾಪಿಕಲ್ ಫ್ರೂಟ್ಸ್ಗಳಿರುತ್ತಲ್ಲ, ಸೀಸನಲ್ ಫ್ರೂಟ್ಸ್, ಮ್ಯಾಂಗೋ, ಕಿವಿ, ಪೈನಾಪಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಇದ್ರ ಮೇಲ್ಗಡೆ ಫ್ರೂಟ್ಸ್ಗಳನ್ನ. ಸೊ ಒಂದು 2 ಥರದ ಫ್ರೂಟ್ಸ್ಗಳು ಇಲ್ಲ 3 ಥರದ ಫ್ರೂಟ್ಸ್ಗಳು ನಮಗೆ ಯಾವ ಥರ ಕಾಂಬಿನೇಷನ್ ಆಫ್ ಓವರ್ನೈಟ್ಸ್ ಓಟ್ಸ್ ಬೇಕು ಆ ಥರ ನಾವು ರೆಡಿ ಮಾಡ್ಕೋಬೋದಾಗಿದೆ. ಸೊ ಹೀಗೆ ಇದ್ರ ಮೇಲ್ಗಡೆ ಜೋಡಿಸ್ಕೊಳ್ತಾ ಇದ್ದೀನಿ. ಯೂನಿಫಾರ್ಮ್ ಆಗಿ ಜೋಡಿಸ್ಕೊಳ್ಳೋದ್ರಿಂದ ನಮಗೆ ಎವ್ರಿ ಬೈಟಲ್ಲಿ ಫ್ರೆಶ್ ಫ್ರೂಟ್ಸ್, ನಟ್ಸ್ ಹಾಗೆ ಡ್ರೈ ಫ್ರೂಟ್ಸ್ ಮತ್ತು ಓಟ್ಸ್ ಎಲ್ಲ ಕಾಂಬಿನೇಷನು ಒಂದೇ ಒಂದು ಸ್ಪೂನಲ್ಲಿ ನಮಗೆ ಸಿಗುತ್ತೆ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ತಿನ್ನೋದ್ರಿಂದ ಹೊಟ್ಟೆ ಕೂಡ ಫುಲ್ ಅನಿಸುತ್ತೆ, ಹಾಗೆ ಬೇಗ ಹಸಿವಾಗೋದು ಇಲ್ಲ. ಇದಾಗಿತ್ತು ಓವರ್ನೈಟ್ಸ್ ಓಟ್ಸ್ ರೆಸಿಪಿ. ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.